ಪಾರ್ವತಿ ಸ್ವರೂಪದಲ್ಲಿರುವಂಥ ನಿಮಿಷಾಂಬ ದೇವಿಗೆ ನಿಮಿಷಾಂಬ ಅಂತ ಹೆಸರು ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಇಲ್ಲಿರೋ ಪ್ರಕಾರ ಯಾವುದೇ ರೀತಿ ಕಷ್ಟಗಳಿದ್ರೆ ಅದು ನಿಮಿಷದಲ್ಲಿ ಹೋಗ್ತಾವಂತೆ. ಆ ಕಾರಣದಿಂದಾಗಿ ನಿಮಿಷಾಂಬ ಅಂತ ಕರೀತಾರೆ. ನಿಮಿಷಾಂಬ ದೇವಸ್ಥಾನದಲ್ಲಿದ್ದೀನಿ. ಇದು ಸಂಡೇ ಆದ್ದರಿಂದ ತುಂಬ ಜನ ಬಂದಿದ್ದಾರೆ. ಬನ್ನಿ ದೇವಸ್ಥಾನದೊಳಗೆ ಹೋಗೋಣ. ಇದು ಸಂಡೇಸ್ ಫುಲ್ ಡೇ ಓಪನ್ ಇರುತ್ತೆ. ಶ್ರೀರಂಗಪಟ್ಟಣ ಆದರೆ ಮಧ್ಯಾಹ್ನ 2 ಗಂಟೆ ಕ್ಲೋಸ್ ಮಾಡಿ 4 ಕಾಲಿಗೆ ಓಪನ್ ಮಾಡ್ತಾರೆ. ಮತ್ತು ಹೋಗ್ಬೋದು ಹೋಗಿ ಅಂತ ಇದ್ದಾರೆ. ಖಾಲಿ ಇರುತ್ತೆ ಮಧ್ಯಾಹ್ನ ಆಗಿದೆ, ಯಾಕಂದರೆ 2:15 ಆಗಿದೆ ಈಗ. ಸೊ 2:15 ಆದ ಕಾರಣ ಎಷ್ಟೋ ಜನ ದರ್ಶನ ಮುಗಿಸ್ಕೊಂಡು ಹೋಗ್ಬಿಡಿರ್ತಾರೆ ಆಗಲೇ. ಸೊ ಖಾಲಿ ಇರ್ಬೋದು, ಜನ ಖಾಲಿ ಕಾಣ್ತಾ ಇದ್ದಾರೆ. ದರ್ಶನ ಈಸಿಯಾಗಿ ಆಗುತ್ತೆ ಅನಿಸುತ್ತೆ. ನಿಮ್ಗೇನಾದ್ರು ದೇವ್ರ ಪೂಜೆಗೆ ಏನೇನು ಸಾಮಾನು ಬೇಕೋ ಅದೆಲ್ಲ ಇಲ್ಲೇ ಸಿಕ್ಕತ್ತೆ. ನದಿ ಹತ್ರನೂ ಹೋಗೋಣ. ಸೊ ಚಪ್ಪಲಿ ಇಲ್ಲೇ ಬಿಡ್ಬೋದು, ಇಲ್ಲೇ ಬಿಟ್ಟು ಓಕೆ. ಎಂಟ್ರೆನ್ಸು ಈಸಿ ಇದೆ, ಜನ ಕಮ್ಮಿ ಇದ್ದಾರೆ. ಹೇಳಿದಾಗೆ ಮಧ್ಯಾಹ್ನ ಆದ್ದರಿಂದ ಸುಮಾರು ಜನ ದರ್ಶನ ಮಾಡ್ಕೊಂಡು ಹೋಗಿರ್ತಾರೆ. ಸ್ಪೆಷಲ್ ಎಂಟ್ರೆನ್ಸ್ 20 ರೂಪಾಯಿ ಅಂತಿದೆ. ಓಕೆ, ಎಂಟ್ರೆನ್ಸ್ಗೆ ಆ ಕಡೆಯಿಂದ ಹೋಗ್ಬೇಕು, ಅಲ್ಲಿಂದ. ನೋಡಿ ಇಲ್ಲಿ ಕ್ಯೂ ಇದೆ, ಸ್ವಲ್ಪ ಜನ ಇದ್ದಾರೆ. ಭಕ್ತಾದಿಗಳಲ್ಲಿ ವಿನಂತಿ, ನೀವು ದೇವರಿಗೆ ಒಡವೆ ಸೀರೆ ಏನು ಕೊಟ್ಟರು ಅವರು ಸೀರೆ ಪಡಿಬೇಕು. ಗೇಟ್ ನಂಬರ್ 1. ಕೊಡ್ತಾರಲ್ಲ ಎಷ್ಟೋ ಜನ ಹರಕೆ ಹೊತ್ಕೊಂಡಾಗ. ಇದು 20 ರೂಪಾಯಿ ಕೌಂಟ್ರು. ನಾನು ನಾರ್ಮಲಲ್ಲಿ ನಿಂತಿದ್ದೀನಿ. ಕಾರಣ ಯಾಕೆ ಅಂತಂದರೆ ಅದು ಕ್ಯಾಶ್ ಇಲ್ಲ, ಅವ್ರು ಫೋನ್ಪೇ ಪೇಟಿಎಮ್ ಅಕ್ಸೆಪ್ಟ್ ಮಾಡೋಕ್ಕೆ ಡೌಟು. ಅದಕ್ಕೋಸ್ಕರ ಇಲ್ಲ, ಇಲ್ಲೂ ಕೊಡ್ತಾ ಇದ್ದಾರೆ ಲಡ್ಡು ಪ್ರಸಾದ. ಓಕೆ, ಒಬ್ಬರಿಗೆ 20 ರೂಪಾಯಿ ಕರೆಕ್ಟ್. ಈ ಕಡೆ ಹೌದು, ಕ್ಯಾಶ್ ಕೊಡಬೇಕಿಲ್ಲಿ. ಸಂಕಲ್ಪ ಸೇವೆ 100 ರೂಪಾಯಿ. ಸಂಕಲ್ಪ ಸೇವೆ 150. ಅಲ್ಲಿ ಹಾಕಿದ್ದಾರೆ ನೋಡಿ, ಅಲ್ಲಿ ನೇರ ದರ್ಶನ ಒಬ್ಬರಿಗೆ 100 ರೂಪಾಯಿ. ಒಂದು ಲಾಡು ಪ್ರಸಾದ ಉಚಿತ. ಡೈರೆಕ್ಟ್ ಆ ಕಡೆಯಿಂದ ಒಳಗೆ ಬಿಡ್ತಾರೆ. ಎನಿವೆ ಇವತ್ತು ಜನ ಕಮ್ಮಿ, ನಾರ್ಮಲ್ ಕ್ಯೂನಲ್ಲೇ ಹೋಗ್ಬೋದು. ವೀಕ್ಷಕರೇ, ನೀವು ದೇವಸ್ಥಾನದಿಂದ ಹೊರಗೆ ಬರ್ತಿದ್ದಾಗೆ ದಾಸೋಹಕ್ಕೆ ದಾರಿ ಅಂತ ಹಾಕಿದ್ದಾರೆ. ಬಟ್ ಟೈಮ್ ಆಗಲೇ ಈಗ ಎಷ್ಟೊತ್ತಾಗಿದೆ, 3:10 ಆಗಿದೆ. ಸೊ ಸೆಕ್ಯೂರಿಟಿನ ಕೇಳಿದ್ದಕ್ಕೆ ಹಿಂಬಾಗ್ಲಿಂದ ನೋಡಿ ಅಲ್ಲಿ ಓಡ್ತಾ ಇದ್ದಾರಲ್ಲ, ಹೋಗ್ತಾ ಇದ್ದಾರೆ ಹೋಗಿ ಅಂತಂದರು. ಬಟ್ ನಾನು ಆಗಲೇ ದಾಸೋಹ ಮಾಡಿದ್ದೀನಿ. ಸ್ವಲ್ಪ ಬೇಗ ಬಂದರೆ ನಿಮಗೆ 3 ಗಂಟೆ ಒಳಗೆ ದಾಸೋಹ ಸಿಗುತ್ತೆ. ದಾಸೋಹ ಭಗವಾನ್. ನೋಡಿ ಚೆನ್ನಾಗಿ ಈಜಾಡ್ತಾ ಇದ್ದಾರಲ್ಲ. ಹೋಗೋಣ ಒಂದು ನಿಮಿಷ. ದೇವಸ್ಥಾನದ ಹೊರಗಡೆ ಈ ರೀತಿ ಇದೆ. ಏನೇನೋ ಹಣ್ಣುಗಳು, ಜ್ಯೂಸ್ಗಳು ಎಲ್ಲ ಮಾರ್ತಾ ಇದ್ದಾರೆ. ಲಡ್ಡು ಪ್ರಸಾದ ಉಚಿತ, ಗುಲ್ಕಂದ್, ವಾಟರ್, ಪಾನಿಪುರಿ. ಎಷ್ಟು ಚೆನ್ನಾಗಿ ಈಜಾಡ್ತಾ ಇದ್ದಾರಪ್ಪ. ನೋಡ್ತಾ ಇದ್ರೆ ಹೋಗಿ ಬೀಳ್ಬೇಕು ಅನ್ನಿಸ್ತಾ ಇದೆ.
ಮಳೆ ಬಂದರೆ ಇಲ್ಲಿವರೆಗೂ ದೇವಸ್ಥಾನದವರೆಗೂ ನೀರು ತುಂಬುತ್ತೆ. ಸಿಂಹ ಇದೆ ಅಲ್ಲಿ. ಸಿಂಹ ಅಲ್ಲಿ ಸಿಂಹ ಇದೆ, ಅಲ್ಲಿ ಗಂಟೆ ಬರುತ್ತೆ. ಅಲ್ಲಿ ತನಕ ನೀರು ಅಲ್ಲಿಂದ ಯಾವುದೇ ಇರಲ್ಲ ಬಸ್. ಹಾಂ ಅಂಗಡಿ ಏನೂ ಇರೋಲ್ಲ. ದೇವಸ್ಥಾನನೂ ಕ್ಲೋಸ್ ಮಾಡಿರ್ತಾರ. ಹೋಗ್ತಾ ಇರ್ತಾರೆ. ಹಾಂ ಹೋಗ್ತಾ ಇರ್ತಾರೆ. ಅಲ್ಲ ಹೋಯ್ತಾ ಇದ್ದಾರಲ್ಲ, ಹಾಂ ಅಲ್ಲಿ ಹೋಯ್ತಾರಲ್ಲ. ಆ ಕಡೆ ಸೈಡಿಂದ ಹೋಗ್ತಾರೆ. ಸೈಡಲ್ಲಿ ಹೋಗ್ಬಿಟ್ಟು ಹಂಗೆ ಬಟ್ ಆದರೂ ಆ ಸಿಂಹ ಕೆಲವರು ಟೈಮ್ ಹೇಳ್ತಾರೆ ದೇವರು ನೀರು ಟಚ್ ಆಗ್ಬಿಡುತ್ತೆ ಅಂತ. ಇಲ್ಲ, ಆ ಥರ ಏನಿಲ್ಲ, ಯಾವಾಗಲೂ ಆಗಿಲ್ಲ. ಆಗಿಲ್ಲ. ಬಟ್ ಈ ಸಿಂಹದವರೆಗೂ ಬರುತ್ತೆ. ಆ ಸಿಂಹ ಸಿಂಹದವರೆಗೂ ಅಯ್ಯೋ ಅದ್ರ ಎಷ್ಟು ತುಂಬಿರಬೇಡ ನೋಡಿ. ಯಾವಾಗ ಅದು ಅಪರೂಪಕ್ಕೆ ಆಗೋದು? ಮಾಮೂಲಿ ಕಾವೇರಿ ಇದು ಇದಾಯ್ತಲ್ಲ ದೀಪಾವಳಿ, ಹಾಂ ದೀಪಾವಳಿ ಆ ಟೈಮಲ್ಲಿ. ಮಳೆಗಾಲಕ್ಕೆ ಓಕೆ ಸರ್, ಆಯಿತು, ಥ್ಯಾಂಕ್ ಯು ಸರ್. ರೋಡ್ ಅಂತ ಬರ್ತದೆ ನೀರು. ರೋಡ್ ತನಕ ಅಲ್ಲಿಗೆ ಬಂದಮೇಲೆ ರೋಡೆಲ್ಲ ಹೋಯ್ತು. ರೋಡೆಲ್ಲ ತುಂಬಿಬಿಡುತ್ತೆ, ಇದೆಲ್ಲ ಮುಚ್ಚಿಬಿಡುತ್ತೆ. ಮುಚ್ಕೊಂಡ್ಬಿಡುತ್ತೆ. ಓ ಅಂಗಡಿ ಮುಂಕಟ್ಟೆಲ್ಲ ರೋಡ್ಗೆ ಹೋಯ್ತದೆ. ಅದೇ ನಮಗೆ ಟಿ ವಿಗಳಲ್ಲಿ ತೋರಿಸ್ತಾರೆ ಆಗ. ನೋಡಿ ಒಳಗೆ ನೋಡಿ ಸ್ಟೈಲ್. ಒಂದು ವರ್ಷ ಸಾರು ನಿಮ್ಸಂಬ ಮುಳುಗಡಿ ಅಂತ ಕೊಟ್ಬಿಟ್ಟಿದ್ರು. ಹಾಂ ಮುಳುಗಡಿ ಆಗಿಲ್ಲ, ಒಳಗಡೆ ಆಗಿಲ್ಲ. ಸುಮ್ಮನೆ ನಮ್ಮ ಪೇಪರ್ದವ್ರಂಗೆ ಮಾಡಿ ಸ್ವಲ್ಪ ಅವ್ರಿಗೂ ಜನ ಬರ್ದಂಗೆ ಮಾಡ್ಬಿಟ್ಟು ಜನ ಬರೋದರ ಥರ ಮಾಡಬೇಕು, ನ್ಯೂಸ್ ಹಬ್ಬಿಸ್ಬೇಕು ಅಂತ. ಸ್ಟೈಲ್ ನೋಡಿ, ಮುಂದೆ ಕಲರ್ ಹಾಕ್ಸ್ಕೊಂಬಿಟ್ಟವನೆ. ನೋಡಿ ಸರ್ ಹೆಂಗಿದೆ ಜಿಟ್ಟು. ಏನು ಹೆಸರು? ಟೇಪ್ ತೆಗಿತಾರ ಕಣ್ಣಿನ ನಿನ್ ತೆಗಿತಾರ. ಯೂಟ್ಯೂಬ್ಗೆ ಹಾಕ್ತೀನಿ, ನೀನೇ ಈ ನನ್ನ ನೆಕ್ಸ್ಟ್ ಹುಡ್ಕೊಂಬತ್ತಾರೆ. ಈ ಹುಡುಗ ಬೇಕು ನಮ್ಮ ಪಿಕ್ಚರ್ ಹೀರೋ ಅಂತ. ಹೀರೋಯಿನ್ ಯಾರು ಬೇಕು? ಯಾರು ಬೇಡವಾ? ನಿನ್ ದರ್ಶನ ಹೆಸ್ರೇನು ನಿಂದು? ಪ್ರೀತಮ್ಮ. ಯಾರ ಕಡೆ ಏನು ಸುದೀಪ್ ಫ್ಯಾನು. ಅಣ್ಣ ಹೇಳ್ತಾ ನೋಡ್ತಾವ್ರ ತೆಗಿತಾವ್ರ. ಸುದೀಪ್ ನಿನ್ ಕಡೆಯವರಾ? ನೋಡಿ ಸುದೀಪ್ ಸರ್ ನಿಮ್ಮ ಫ್ಯಾನು ಫುಲ್ ಸ್ಟೈಲ್ ಮಾಡ್ಕೊಂಬಿಟ್ಟಿದ್ದಾನೆ. ಓ ಇಲ್ಲಿ ಬೇರೆ ಕಲರ್ ಫೀಡಲ್. ನಿಮ್ಮೂರವನ? ವೀಕ್ಷಕರೇ, ದೇವಸ್ಥಾನದೊಳಗಿದ್ದಂಥ ಮಹಾಗಣಪತಿ, ನಿಮಿಷಾಂಬ, ಸೂರ್ಯನಾರಾಯಣ ದರ್ಶನ ಮಾಡಿಸಿದ್ದೀನಿ, ಆಂಜನೇಯನ ದರ್ಶನ ಮಾಡಿಸಿದ್ದೀನಿ. ನೀವು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿದ್ರೆ ಲೈಕ್ ಕೊಡಿ. ಇನ್ನು ಚಾನಲ್ಗೆ ಜೊತೆ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.